ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ರಿ ಫ್ರೆಂಡ್ಸ್? ನಾ ಇವತ್ತು ನೂರಾನಿ ಕಿಚನಿನಲ್ಲಿ ಚಿಕನ್ ಮಸಾಲ ಗ್ರೇವಿ ಮಾಡ್ತಾ ಇದ್ದೇವೆ. ಬನ್ನಿರಿ ಮಾಡೋಣ. ನಾನು ಅರ್ಧ kg ಚಿಕನನ್ನು ತೊಗೊಂಡಿದ್ದೇನೆ. ಇದನ್ನು ನೀರನ್ನು ಹಾಕಿ ಒಂದು ಸಲ ಸ್ವಚ್ಛಾಗಿ ತೊಳೆಯಿರಿ. ಈ ಟೇಪ್ ಎಲ್ಲವನ್ನು ಸ್ವಚ್ಛಾಗಿ ತೊಳಿಬೇಕು ಒಂದು ಸಲ. ಆನಂತರ ನೀರು ಬಿಸಾಕಿ ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಮತ್ತೊಮ್ಮೆ ಸ್ವಚ್ಛಾಗಿ ತೊಳೆದುಕೊಳ್ಳಿರಿ. ಅಂದರೆ ಅದಾಗಿದ್ದಂಥ ಸ್ಮೆಲ್ ಎಲ್ಲ ಹೋಗುತ್ತೆ. ಅರಿಶಿನ ಪುಡಿ ಹಾಕಿ ತೊಳೆದರೆ ಅದು ಮತ್ತೊಮ್ಮೆ ತೊಳೆದುಕೊಳ್ಳಿರಿ. ಈ ಟೇಪ್ ಎಲ್ಲವನ್ನು ತೊಳೆದುಕೊಳ್ಳಿರಿ. ಇದಕ್ಕೆ ನಾನು ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲವನ್ನು ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನು ಹಾಕುತ್ತಾ ಇದ್ದೇನೆ. ಅದಕ್ಕೆ ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಅರಿಶಿನ ಪುಡಿ ಹಾಕಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದು ನಾನು ಕೆಂಪು ಉಪ್ಪನ್ನು ತೊಗೊಂಡಿದ್ದೇನೆ ಇದಕ್ಕೆ. ಆನಂತರ 1 ಸ್ಪೂನ್ ಮಸಾಲೆ ಖಾರ ಮಾಡಿಟ್ಟಂಥ ಮಸಾಲೆ ಖಾರ ಇದನ್ನು ಹಾಕ್ತಾ ಇದ್ದೇನೆ. ಇವನ್ನೆಲ್ಲ ಹಾಕಿ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಈ ಟೇಪ್ ಎಲ್ಲ ಕಲಸಿರಿ. ಅದನ್ನು ಎಲ್ಲ ಚೆನ್ನಾಗಿ ಮಸಾಲನ್ನು ಮಿಕ್ಸ್ ಮಾಡಿ ಮುಚ್ಚಳನ್ನು ಮುಚ್ಚಿ 20 ನಿಮಿಷ ನೆನೆಯಲಿಕ್ಕೆ ಇಡಿ. ಇತ್ತಾಗ ನಾನು ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ. ಇದನ್ನು 2 ಪೀಸ್ ತೆಂಗಿನಕಾಯಿ ತೊಗೊಂಡಿನಿ. ಈ ಕೊಬ್ಬರಿಯನ್ನು ಒಡೆದು ಇದಕ್ಕೆ ಕೆಂಪು ಉಪ್ಪು ಹಾಕಿ ಇಂಥ ಬಟ್ಟಲಲ್ಲಿ ಹಾಕಿಟ್ರೆ 8 ದಿನ ಇಟ್ಟರು ಏನು ಹಾಳಾಗಂಗಿಲ್ಲ. ಹಾಗಾಗಿ ನಾನು ಈ ಟೇಪ್ ಹಾಕಿ ಇಟ್ಟಿರ್ತೇನೆ ಉಪ್ಪು ಹಾಕಿ. ಇದು ಏನು ಕೆಡೋದಿಲ್ಲ. ಹಿಂಗಾಗಿ ಇಟ್ಟರೆ ನಾನು 2 ಪೀಸ್ ಕೊಬ್ಬರಿಯನ್ನು ತೊಗೊಂಡಿದ್ದೇನೆ. ಅದನ್ನು ನೀರು ಹಾಕಿ ಸ್ವಚ್ಛಾಗಿ ತೊಳೆದುಕೊಳ್ಳುತ್ತೇನೆ ಉಪ್ಪನ್ನು. ಈ ಟೇಪ್ ಎಲ್ಲ ಸ್ವಚ್ಛಾಗಿ ತೊಳೆದುಕೊಳ್ಳಿರಿ ಅದನ್ನು. ಆನಂತರ ನಾನು ಸ್ವಲ್ಪ ಕೊತ್ತಂಬರಿ ಎಣ್ಣೆ ತೊಗೊಂಡೇನ್ರಿ ಮಸಾಲೆ ಮಾಡಲಿಕ್ಕೆ. ತೊಳೆದ ನಂತರ ನಾನು ಮಸಾಲೆಗೆ ಹವೀಜ್ ಕಾಳು, ಸಾಜೀರ್ಗೆ, ಲವಂಗ, ಮೆಣಸುಕಾಳು, ದಾಲ್ಚಿನ್ನಿ ಇವೆಲ್ಲವನ್ನು ಮಸಾಲೆಗೆ ಹಾಕ್ತಾ ಇದ್ದೇನೆ. ಆನಂತರ ನಾನು 3 ಟೊಮ್ಯಾಟೊವನ್ನು ತೊಗೊಂಡೇನ್ರಿ. 3 ಟೊಮ್ಯಾಟೊ ಮತ್ತು 1 ಉಳ್ಳಾಗಡ್ಡಿ ಅದನ್ನು ಹಾಕಿ ಎಲ್ಲ ಮಿಕ್ಸಿ ಮಾಡಿಕೊಂಡು ಬರ್ರಿ. ಈಗ ನಾವು ಈ ಟೇಪ್ ರುಬ್ಬಿಕೊಂಡಿದ್ದೇವೆ ಎಲ್ಲವನ್ನು. ಆನಂತರ ಒಗ್ಗರಣೆಗೆ 2 ಉಳ್ಳಾಗಡ್ಡಿಯನ್ನು ತೊಗೊಂಡಿದ್ದೇನೆ. ಈ ಟೇಪ್ ಉಳ್ಳಾಗಡ್ಡಿ ಹೆಚ್ಚಿಕೊಳ್ಳಿರಿ. ಬನ್ನಿರಿ ನಾವು ಈ ಚಿಕನನ್ನು ನೋಡೋಣ. ಈ ಟೇಪ್ ಎಲ್ಲ ನೆನೆದಿದೆ ನೋಡ್ರಿ. ಮಸಾಲ ಎಷ್ಟು ಚೆನ್ನಾಗಿ ನೆನೆದಿದೆ. ನಾನು ಇದನ್ನು ಒಗ್ಗರಣೆ ಹಾಕೊಂಡು ಬನ್ನಿರಿ. ಚಿಕನನ್ನು ಒಂದು ಪಾತ್ರೆಯನ್ನು ನಾನು ಗ್ಯಾಸಿನ ಮೇಲೆ ಇಡ್ತಾ ಇದ್ದೇನೆ. ಅದು ಕಾದ ನಂತರ ಅದಕ್ಕೆ 3 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಎಣ್ಣೆ ಕಾದ ನಂತರ ಅದಕ್ಕೆ ಹೆಚ್ಚಿಟ್ಟಂಥ ಉಳ್ಳಾಗಡ್ಡೆಯನ್ನು ಹಾಕ್ತಾ ಇದ್ದೇನೆ. ಅದು ಉಳ್ಳಾಗಡ್ಡೆ ಚೆನ್ನಾಗಿ ಫ್ರೈ ಆಗಬೇಕ್ರಿ. ಎಣ್ಣೆಯಲ್ಲಿ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಿರಿ ಅದನ್ನು. ಈ ಟೇಪು ಬಂದಿದೆ ರೀ ನಮ್ಮ ಉಳ್ಳಾಗಡ್ಡಿ. ಆನಂತರ ನಾನು ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಮಾಡಿಟ್ಟಂಥದ್ದು ಹಾಕ್ತಾ ಇದ್ದೇನೆ. ಇದು ಕಾಕು ಹೋಗೋ ತನಕ ಹೊಳಸಾಡಿಕೊಳ್ಳಿರಿ ಚೆನ್ನಾಗಿ. ಈ ಟೇಪ್ ಹೊಳಸಾಡಿ ನಂತರ ನಾನು ನೆನೆಸಿಟ್ಟಂಥ ಚಿಕನನ್ನು ಅದಕ್ಕೆ ಹಾಕುತ್ತಾ ಇದ್ದೇನೆ. ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿರಿ. ಎಲ್ಲವನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ರೀ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಮುಚ್ಚಳನ್ನು ಮುಚ್ಚಿ 2 ನಿಮಿಷ ಕುದಿಲಿಕ್ಕೆ ಇಡಿರಿ. ಆನಂತರ ಈ ಟೇಪು ಕುದೀತಿದೆ ರೀ. ಇದು ಚಿಕನ್ನು ಇದು ನೋಡ್ರಿ. ಈಗ ಎಣ್ಣೆ ಮತ್ತು ನೀರು ಬಿಟ್ಟಿದೆ. ಇದು ಬಿಟ್ಟ ಮೇಲೆ ನಾನು ರುಬ್ಬಿಟ್ಟಂಥ ಮಸಾಲೆ ಅದಕ್ಕೆ ಹಾಕ್ತಾ ಇದ್ದೇನೆ ಈಗ. ಈ ಮಸಾಲೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಹೊಳಸಾಡಿಕೊಳ್ಳಿರಿ. ಇದನ್ನು ಚೆನ್ನಾಗಿ ಎಲ್ಲ ಹೊಳಸಾಡಿ ನಂತರ ಈ ಟೇಪು ಬರುತ್ತೆ ರೀ ಮಸಾಲೆ. ನಾನು ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗಾಗಿ ಕಡಿಮೆ ಹಾಕಿದ್ದೆ, ಹಾಗಾಗಿ ನಾನು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಆನಂತರ ಮುಚ್ಚಳನ್ನು ಮುಚ್ಚಿ ಇದನ್ನೊಂದು 15 ನಿಮಿಷ ಕುದಿಲಿಕ್ಕೆ ಬಿಡಿರಿ. ನೋಡಿರಿ ಈ ಟೇಪು ಕುದ್ದಿದೆ ರೀ ನಮ್ಮ ಚಿಕನ್ ಮಸಾಲ ಗ್ರೇವಿ. ನೋಡಿರಿ ಈ ಟೇಪ್ ಬಂದಿದೆ. ಎಲ್ಲ ಚೆನ್ನಾಗಿ ಬಂದಿದೆ. ಘಮ ಘಮ ಅಂತ ವಾಸನೆ ಮಸ್ತ್ ಬರ್ತಾ ಇದೆ ರೀ. ಇದು ಮಸಾಲೆ ಖಾರ ಹಾಕಿನಲ್ರಿ. ಮಸಾಲೆ ಖಾರ ಹಾಕಿದ್ರಿ ಘಮ ಘಮ ವಾಸನೆ ಬರ್ತಾ ಇದೆ ನೋಡ್ರಿ. ನೋಡ್ರಿ ಈ ಟೇಪ್ ಬಂದಿದೆ ನಮ್ಮ ಚಿಕನ್ ಮಸಾಲ ಗ್ರೇವಿ. ನೋಡ್ರಿ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿ, ನಿಮ್ಮ ಎಲ್ಲರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.